ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸತ್ಯ ಒಪ್ಕೊಂಡ್ರ ಕಾಂಗ್ರೆಸ್ನ ಶಾಸಕ. ಸರ್ಕಾರದ ಭ್ರಷ್ಟಾಚಾರ ಕಾಂಗ್ರೆಸ್ನಿಂದಲೇ ಬಯಲಾಯ್ತಾ? ಸಿಎಂ ಆರ್ಥಿಕ ಸಲಹೆಗಾರ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವ ಸತ್ಯವನ್ನ ಬಹಿರಂಗಪಡಿಸಿದ್ರ. ಬಸವರಾಜ ರಾಯರೆಡ್ಡಿ ಹೇಳಿದ್ದಾಗಿ ಬಿಜೆಪಿ ಮುಖಂಡರು ಟೀಕೆ ಮಾಡ್ತಾ ಇದ್ದಾರೆ. ಈ ಹೇಳಿಕೆ ನಿಮ್ಮ ಅಥವಾ ನಿಮ್ಮ ಪಕ್ಷದ ವಿರೋಧಿಗಳದ್ದು ಅಲ್ಲ, ನಿಮ್ಮದೇ ಪಕ್ಷದ ಹಿರಿಯ ನಾಯಕ ಒಪ್ಪಿಕೊಂಡಿರುವ ಸತ್ಯ ಇದು. ಎಕ್ಸ್ ಖಾತೆಯಲ್ಲಿ ಸಿಎಂ ಟೀಕಿಸಿದ ಎಂಎಲ್ಸಿ ಸಿಟಿ ರವಿ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಎನ್ನುವ ವಿಚಾರ ಸಿಟಿ ರವಿ ಅವರು ಹೇಳಿದ್ದಾರೆ. ನಿಮ್ಮ ಪಕ್ಷದವರೇ, ನಿಮ್ಮ ಶಾಸಕರೇ, ಸಿಎಂ ಆಪ್ತ ಸಲಹೆಗಾರರೇ ಹಿಂಗೆ ಹೇಳಿದ್ದಾರೆ, ಇನ್ನೇನಿದೆ ನಾವು ಹೇಳೋದು ಅಂತ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಇಲ್ಲಿವರೆಗೂ ಕೂಡ ಬಿಜೆಪಿ ಅವರಿಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ಅಸ್ತ್ರ ಬಹುಶಃ ಸಿಕ್ಕಿರಲಿಲ್ಲ, ಆದರೆ ಈಗ ಕಾಂಗ್ರೆಸ್ನ ಶಾಸಕರೇ ಹೇಳಿದ್ದಾರೆ ಅನ್ನೋ ವಿಚಾರ. ಇದು ಯಾವ ಹಂತಕ್ಕೆ ಹೋಗ್ಬೋದು, ಯಾವ ಹಂತದಲ್ಲಿ ಇದನ್ನು ಬಿಜೆಪಿ ಅವರು ಟೀಕೆ ಮಾಡ್ಬೋದು, ಏನು ಎತ್ತ ಸ್ಮಿತಾ? ರಂಜಿತ್, ನೋಡಿ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಮೂಡ, ವಾಲ್ಮೀಕಿ, ಅದಾದ ನಂತರದಲ್ಲಿ ಅನೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಹಾಗೆ ಟೆಂಡರ್ನಲ್ಲಿ ಗುತ್ತಿಗೆಯಲ್ಲಿ ಕಮಿಷನ್ ಕೇಳ್ತಿದ್ದಾರೆ. ಈ ರೀತಿ ಸಾಲು ಸಾಲು ಆರೋಪಗಳು ಕೇಳೋಕೆ ಸಿಗ್ತಾ ಇತ್ತು. ಅದರ ವಿರುದ್ಧವಾಗಿ ವಿರೋಧ ಪಕ್ಷ ಬಿಜೆಪಿ ಕೂಡ ಕಾಲಾನುಸಾರವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು, ಹಾಗೆ ಟ್ವಿಟರ್ನಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇತ್ತು. ಆದರೆ ಈಗ ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಖುದ್ದು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಬಸವರಾಜ ರಾಯರೆಡ್ಡಿ. ಇನ್ಫ್ಯಾಕ್ಟ್ ರಾಯರೆಡ್ಡಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೂ, ನಾವು ಮೊದಲ ದಿನದಿಂದ ಗಮನಿಸ್ತಾ ಇದ್ವಿ, ಸರ್ಕಾರದ ಕೆಲ ಚಟುವಟಿಕೆ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವ ಕಾಂಗ್ರೆಸ್ಸಿಗರ ಪೈಕಿ ರಾಯರೆಡ್ಡಿ ಕೂಡ ಒಬ್ರು. ಈ ಗ್ಯಾರಂಟಿಗಳಿಂದ ಅನುದಾನ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಅನ್ನೋ ಅಸಮಾಧಾನ, ಹಾಗೆ ಪಕ್ಷದ ಒಳಗೆ ಅಧಿಕಾರ ಕೊಡ್ತಾ ಇರೋ ವಿಚಾರಕ್ಕೂ ಕೂಡ ಅಸಮಾಧಾನ, ಹೀಗೆ ಅನೇಕ ಅಸಮಾಧಾನಗಳನ್ನ ರಾಯರೆಡ್ಡಿ ಕೂಡ ಹಿಂದೆ ಹಂಚಿಕೊಂಡಿದ್ದನ್ನು ನಾವು ಗಮನಿಸಿದ್ದೀವಿ. ಇದೀಗ ಸಿಟಿ ರವಿ ಅವರು ಹೇಳೋ ಪ್ರಕಾರ ಬಸವರಾಜ ರಾಯರೆಡ್ಡಿ ಅವರೇ ಬಹಿರಂಗವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿ ಸಿಟಿ ರವಿ ಅವರು ಟ್ವೀಟ್ ಮಾಡುವ ಮೂಲಕ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ಸಿಗರ ಬಂಡವಾಳವನ್ನ ಕಾಂಗ್ರೆಸ್ನವರೇ ಇದೀಗ ಬಯಲು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೀತಿದೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿಯಾಗಿ ನಿಲ್ತಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮತ್ತೊಂದು ಮುಜುಗರದ ಸನ್ನಿವೇಶವನ್ನು ತಂದೊಡ್ಡೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ರಂಜಿತ್, ಸ್ಮಿತಾ, ನೀವು ಹೇಳ್ದಂಗೆ ಇದು ಕಾಂಗ್ರೆಸ್ಗೆ ದೊಡ್ಡ ಮುಜುಗರ. ಇದು ತಮ್ಮ ಶಾಸಕರೇ ಹಿಂಗೆ ಹೇಳಿದ್ದಾರೆ ಅನ್ನೋದಾದರೆ ಮತ್ತೆ ಬಿಜೆಪಿಯವರ ಟೀಕೆ ಮತ್ತೊಂದು ಮಗ್ದೊಂದು, ಇದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ಬೋದು ಅಂತ. ನಿಜ, ಈ ಹಿಂದೆ ಬಂದ ಆರೋಪಗಳನ್ನು ಕೂಡ ಕಾಂಗ್ರೆಸ್ನವರು ಬಹಳ ಗಂಭೀರವಾಗಿ ಪರಿಗಣಿಸಿದಂತೆ ಏನು ಕಾಣಲಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ, ಅದರ ಅಡಿಯಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರು. ಇದೀಗ ಖುದ್ದು ಮುಖ್ಯಮಂತ್ರಿಗಳೇ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಅವರನ್ನ ಮತ್ತೊಮ್ಮೆ ಸಂಪುಟದ ಒಳಗೆ ಸೇರಿಸ್ಕೊಳ್ಳೋಕೆ ಅನ್ನೋ ವಿಚಾರಗಳು ಆಗಿಂದಾಗೆ ಹೈಕಮಾಂಡ್ ಮಟ್ಟದ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಅಂದರೆ ವಾಲ್ಮೀಕಿ ನಿಗಮದ ಹಗರಣ ಇನ್ನೂ ಇತಿಶ್ರೀ ಅನ್ನೋ ಹಂತಕ್ಕೆ ಹೋಗೇ ಇಲ್ಲ, ಅದರ ತನಿಖೆ ಪ್ರಗತಿಯಲ್ಲಿರುವಾಗಲೇ ಅವರನ್ನು ವಾಪಸ್ ಕರೆಸ್ಕೊಳ್ಳೋ ಪ್ರಯತ್ನ. ಇನ್ನು ಮೂಡ ವಿಚಾರವನ್ನು ಒಪ್ಕೊಂಡ್ಲೇ ಇಲ್ಲ ಕಾಂಗ್ರೆಸ್ನವರು. ಅದರಲ್ಲೂ ಮುಖ್ಯಮಂತ್ರಿಗಳೇ ಹೇಳೋ ಪ್ರಕಾರ ಇದೊಂದು ಹಗರಣ ಅಲ್ವೇ ಅಲ್ಲ, ಇದೊಂದು ಫೇಕ್ ಆರೋಪ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂಥ ಆರೋಪಗಳನ್ನೇ ಗಂಭೀರ ಪ್ರಕರಣಗಳಾಗಿ ಪರಿವರ್ತನೆಯಾಗಿ ತನಿಖೆ ನಡೀತಾ ಇರುವಂತಹ ವಿಚಾರಗಳನ್ನೇ ಕಾಂಗ್ರೆಸ್ನ ನಾಯಕರು ಗಂಭೀರವಾಗಿ ಪರಿಗಣಿಸಿಲ್ಲ. ಇನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಂಜಿತ್. ಓಕೆ ಸ್ಮಿತಾ, ಥ್ಯಾಂಕ್ ಯು. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸತ್ಯ ಒಪ್ಕೊಂಡ್ರ ಕಾಂಗ್ರೆಸ್ನ ಶಾಸಕ. ಸರ್ಕಾರದ ಭ್ರಷ್ಟಾಚಾರ ಕಾಂಗ್ರೆಸ್ನಿಂದಲೇ ಬಯಲಾಯ್ತಾ? ಸಿಎಂ ಆರ್ಥಿಕ ಸಲಹೆಗಾರ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವ ಸತ್ಯವನ್ನ ಬಹಿರಂಗಪಡಿಸಿದ್ರ. ಬಸವರಾಜ ರಾಯರೆಡ್ಡಿ ಹೇಳಿದ್ದಾಗಿ ಬಿಜೆಪಿ ಮುಖಂಡರು ಟೀಕೆ ಮಾಡ್ತಾ ಇದ್ದಾರೆ. ಈ ಹೇಳಿಕೆ ನಿಮ್ಮ ಅಥವಾ ನಿಮ್ಮ ಪಕ್ಷದ ವಿರೋಧಿಗಳದ್ದು ಅಲ್ಲ, ನಿಮ್ಮದೇ ಪಕ್ಷದ ಹಿರಿಯ ನಾಯಕ ಒಪ್ಪಿಕೊಂಡಿರುವ ಸತ್ಯ ಇದು. ಎಕ್ಸ್ ಖಾತೆಯಲ್ಲಿ ಸಿಎಂ ಟೀಕಿಸಿದ ಎಂಎಲ್ಸಿ ಸಿಟಿ ರವಿ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಎನ್ನುವ ವಿಚಾರ ಸಿಟಿ ರವಿ ಅವರು ಹೇಳಿದ್ದಾರೆ. ನಿಮ್ಮ ಪಕ್ಷದವರೇ, ನಿಮ್ಮ ಶಾಸಕರೇ, ಸಿಎಂ ಆಪ್ತ ಸಲಹೆಗಾರರೇ ಹಿಂಗೆ ಹೇಳಿದ್ದಾರೆ, ಇನ್ನೇನಿದೆ ನಾವು ಹೇಳೋದು ಅಂತ ಹೇಳಿದ್ದಾರೆ.
ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಇಲ್ಲಿವರೆಗೂ ಕೂಡ ಬಿಜೆಪಿಯವರಿಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ಅಸ್ತ್ರ ಬಹುಶಃ ಸಿಕ್ಕಿರಲಿಲ್ಲ. ಆದರೆ ಈಗ ಕಾಂಗ್ರೆಸ್ನ ಶಾಸಕರೇ ಹೇಳಿದ್ದಾರೆ ಅನ್ನೋ ವಿಚಾರ, ಇದು ಯಾವ ಹಂತಕ್ಕೆ ಹೋಗ್ಬೋದು, ಯಾವ ಹಂತದಲ್ಲಿ ಇದನ್ನು ಬಿಜೆಪಿಯವರು ಟೀಕೆ ಮಾಡ್ಬೋದು, ಏನು ಎತ್ತ ಸ್ಮಿತಾ? ರಂಜಿತ್ ನೋಡಿ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಮೂಡ, ವಾಲ್ಮೀಕಿ, ಅದಾದ ನಂತರದಲ್ಲಿ ಅನೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಹಾಗೆ ಟೆಂಡರ್ನಲ್ಲಿ ಗುತ್ತಿಗೆಯಲ್ಲಿ ಕಮಿಷನ್ ಕೇಳ್ತಿದ್ದಾರೆ. ಈ ರೀತಿ ಸಾಲು ಸಾಲು ಆರೋಪಗಳು ಕೇಳೋಕೆ ಸಿಗ್ತಾ ಇತ್ತು. ಅದರ ವಿರುದ್ಧವಾಗಿ ವಿರೋಧ ಪಕ್ಷ ಬಿಜೆಪಿ ಕೂಡ ಕಾಲಾನುಸಾರವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು, ಹಾಗೆ ಟ್ವಿಟರ್ನಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇತ್ತು. ಆದರೆ ಈಗ ಬಿಜೆಪಿಯ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಖುದ್ದು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಬಸವರಾಜ ರಾಯರೆಡ್ಡಿ, ಇನ್ಫ್ಯಾಕ್ಟ್ ರಾಯರೆಡ್ಡಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೂ ನಾವು ಮೊದಲ ದಿನದಿಂದ ಗಮನಿಸ್ತಾ ಇದ್ವಿ, ಸರ್ಕಾರದ ಕೆಲ ಚಟುವಟಿಕೆ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವ ಕಾಂಗ್ರೆಸ್ಸಿಗರ ಪೈಕಿ ರಾಯರೆಡ್ಡಿ ಕೂಡ ಒಬ್ರು. ಈ ಗ್ಯಾರಂಟಿಗಳಿಂದ ಅನುದಾನ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಅನ್ನೋ ಅಸಮಾಧಾನ, ಹಾಗೆ ಪಕ್ಷದ ಒಳಗೆ ಅಧಿಕಾರ ಕೊಡ್ತಾ ಇರೋ ವಿಚಾರಕ್ಕೂ ಕೂಡ ಅಸಮಾಧಾನ, ಹೀಗೆ ಅನೇಕ ಅಸಮಾಧಾನಗಳನ್ನ ರಾಯರೆಡ್ಡಿ ಕೂಡ ಹಿಂದೆ ಹಂಚಿಕೊಂಡಿದ್ದನ್ನು ನಾವು ಗಮನಿಸಿದ್ದೀವಿ. ಇದೀಗ ಸಿ.ಟಿ. ರವಿ ಅವರು ಹೇಳೋ ಪ್ರಕಾರ ಬಸವರಾಜ ರಾಯರೆಡ್ಡಿ ಅವರೇ ಬಹಿರಂಗವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿ ಸಿ.ಟಿ. ರವಿ ಅವರು ಟ್ವೀಟ್ ಮಾಡುವ ಮೂಲಕ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ಸಿಗರ ಬಂಡವಾಳವನ್ನ ಕಾಂಗ್ರೆಸ್ನವರೇ ಇದೀಗ ಬಯಲು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೀತಿದೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿಯಾಗಿ ನಿಲ್ತಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮತ್ತೊಂದು ಮುಜುಗರದ ಸನ್ನಿವೇಶವನ್ನು ತಂದೊಡ್ಡೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ರಂಜಿತ್, ಸ್ಮಿತಾ, ನೀವು ಹೇಳ್ದಂಗೆ ಇದು ಕಾಂಗ್ರೆಸ್ಗೆ ದೊಡ್ಡ ಮುಜುಗರ. ಇದು ತಮ್ಮ ಶಾಸಕರೇ ಹಿಂಗೆ ಹೇಳಿದ್ದಾರೆ ಅನ್ನೋದಾದರೆ ಮತ್ತೆ ಬಿಜೆಪಿಯವರ ಟೀಕೆ ಮತ್ತೊಂದು ಮಗ್ದೊಂದು, ಇದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ಬೋದು ಅಂತ. ನಿಜ, ಈ ಹಿಂದೆ ಬಂದ ಆರೋಪಗಳನ್ನು ಕೂಡ ಕಾಂಗ್ರೆಸ್ನವರು ಬಹಳ ಗಂಭೀರವಾಗಿ ಪರಿಗಣಿಸಿದಂತೆ ಏನು ಕಾಣಲಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ಅದರ ಅಡಿಯಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರು. ಇದೀಗ ಖುದ್ದು ಮುಖ್ಯಮಂತ್ರಿಗಳೇ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಅವರನ್ನ ಮತ್ತೊಮ್ಮೆ ಸಂಪುಟದ ಒಳಗೆ ಸೇರಿಸ್ಕೊಳ್ಳೋಕೆ ಅನ್ನೋ ವಿಚಾರಗಳು ಆಗಿಂದಾಗೆ ಹೈಕಮಾಂಡ್ ಮಟ್ಟದ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಅಂದರೆ ವಾಲ್ಮೀಕಿ ನಿಗಮದ ಹಗರಣ ಇನ್ನೂ ಇತಿಶ್ರೀ ಅನ್ನೋ ಹಂತಕ್ಕೆ ಹೋಗೇ ಇಲ್ಲ. ಅದರ ತನಿಖೆ ಪ್ರಗತಿಯಲ್ಲಿರುವಾಗಲೇ ಅವರನ್ನು ವಾಪಸ್ ಕರೆಸ್ಕೊಳ್ಳೋ ಪ್ರಯತ್ನ. ಇನ್ನು ಮೂಡ ವಿಚಾರವನ್ನು ಒಪ್ಕೊಂಡ್ಲೇ ಇಲ್ಲ ಕಾಂಗ್ರೆಸ್ನವರು. ಅದರಲ್ಲೂ ಮುಖ್ಯಮಂತ್ರಿಗಳೇ ಹೇಳೋ ಪ್ರಕಾರ ಇದೊಂದು ಹಗರಣ ಅಲ್ವೇ ಅಲ್ಲ, ಇದೊಂದು ಫೇಕ್ ಆರೋಪ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂಥ ಆರೋಪಗಳನ್ನೇ ಗಂಭೀರ ಪ್ರಕರಣಗಳಾಗಿ ಪರಿವರ್ತನೆಯಾಗಿ ತನಿಖೆ ನಡೀತಾ ಇರುವಂತಹ ವಿಚಾರಗಳನ್ನೇ ಕಾಂಗ್ರೆಸ್ನ ನಾಯಕರು ಗಂಭೀರವಾಗಿ ಪರಿಗಣಿಸಿಲ್ಲ. ಇನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಂಜಿತ್. ಓಕೆ ಸ್ಮಿತಾ, ಥ್ಯಾಂಕ್ ಯು. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸತ್ಯ ಒಪ್ಕೊಂಡ್ರ ಕಾಂಗ್ರೆಸ್ನ ಶಾಸಕ. ಸರ್ಕಾರದ ಭ್ರಷ್ಟಾಚಾರ ಕಾಂಗ್ರೆಸ್ನಿಂದಲೇ ಬಯಲಾಯ್ತಾ? ಸಿಎಂ ಆರ್ಥಿಕ ಸಲಹೆಗಾರ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವ ಸತ್ಯವನ್ನ ಬಹಿರಂಗಪಡಿಸಿದ್ರ. ಬಸವರಾಜ ರಾಯರೆಡ್ಡಿ ಹೇಳಿದ್ದಾಗಿ ಬಿಜೆಪಿ ಮುಖಂಡರು ಟೀಕೆ ಮಾಡ್ತಾ ಇದ್ದಾರೆ. ಈ ಹೇಳಿಕೆ ನಿಮ್ಮ ಅಥವಾ ನಿಮ್ಮ ಪಕ್ಷದ ವಿರೋಧಿಗಳದ್ದು ಅಲ್ಲ, ನಿಮ್ಮದೇ ಪಕ್ಷದ ಹಿರಿಯ ನಾಯಕ ಒಪ್ಪಿಕೊಂಡಿರುವ ಸತ್ಯ ಇದು. ಎಕ್ಸ್ ಖಾತೆಯಲ್ಲಿ ಸಿಎಂ ಟೀಕಿಸಿದ MLC ಸಿ.ಟಿ. ರವಿ ಭ್ರಷ್ಟಾಚಾರ